2015 ಜನವರಿ 26ನೇ ತಾರೀಕು ಚಿಕ್ಕಬಳ್ಳಾಪುರ ತಾಲೂಕಿನ ಚಲಕಾಯಲಪರ್ತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕೇವಲ 21 ಸಸಿಗಳನ್ನು ನೆಡುವ ಮೂಲಕ ಆರಂಭವಾಗಿರುವಂಥ ನಮ್ಮ ಜರ್ನಿ ಇಲ್ಲಿವರೆಗೂ ಸುಮಾರು ಬಯಲುಸೀಮೆ ಎಲ್ಲ ಜಿಲ್ಲೆಗಳಲ್ಲಿ ಒಟ್ಟು 48,000 ಸಸಿಗಳನ್ನು ನೆಟ್ಟಿದ್ದೀವಿ. ಅದರಲ್ಲಿ 65% ಸಸಿಗಳು ಮರಗಳಾಗಿ ಬೆಳೆದಿದೆ. ಉಸಿರಿಗಾಗಿ ಹಸಿರು ಸಂಸ್ಥೆಯನ್ನ ಡಾಕ್ಟರ್ ಗಂಗಾಧರ ರೆಡ್ಡಿ ಎಂಬುವವರು ಕಟ್ಟಿ 10 ವರ್ಷಗಳಾಗಿದ್ದು 10 ವರ್ಷಗಳಿಂದ ವಿವಿಧ ಕಡೆ ವಿವಿಧ ರೀತಿಯ 48,000 ಗಿಡಗಳನ್ನು ನೆಟ್ಟು ಪರಿಸರದ ಬಗ್ಗೆ ಅರಿವು ಮೂಡಿಸಲಾಗಿದೆ. ಸಂಸ್ಥೆ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆ ದಶಮಾನೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳ 23ರಂದು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಹಿಂದೂ ಧಾರ್ಮಿಕ ಹಾಗೂ ಧರ್ಮಾದಾಯ ದತ್ತಿಗಳ ಇಲಾಖೆಯ ಆಯುಕ್ತ ವೆಂಕಟೇಶ್, ಕುಲಪತಿ ರಮೇಶ್, ಖ್ಯಾತ ಚಿತ್ರನಟ ಕಿಶೋರ್ ಕುಮಾರ್ ಇನ್ನಿತರರು ಭಾಗಿಯಾಗಲಿದ್ದು ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಪರಿಸರ ಪ್ರೇಮಿಗಳು ಭಾಗಿಯಾಗಲಿದ್ದಾರೆ ಎಂದು ಪತ್ರಕರ್ತರ ಭವನದಲ್ಲಿ ಉಸಿರಿಗಾಗಿ ಹಸಿರು ತಂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಜನವರಿ 26ನೇ ತಾರೀಕು ಚಿಕ್ಕಬಳ್ಳಾಪುರ ತಾಲೂಕಿನ ಚಲಕಾಯಲಪರ್ತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕೇವಲ 21 ಸಸಿಗಳನ್ನು ನೆಡುವ ಮೂಲಕ ಆರಂಭವಾಗಿರುವಂಥ ನಮ್ಮ ಜರ್ನಿ ಇಲ್ಲಿವರೆಗೂ ಸುಮಾರು ಬಯಲುಸೀಮೆ ಎಲ್ಲ ಜಿಲ್ಲೆಗಳಲ್ಲಿ ಒಟ್ಟು 48,000 ಸಸಿಗಳನ್ನು ನೆಟ್ಟಿದ್ದೀವಿ. ಅದರಲ್ಲಿ 65% ಸಸಿಗಳು ಮರಗಳಾಗಿ ಬೆಳೆದಿದೆ. ಅದಕ್ಕೆ ಜೀವಂತ ಉದಾಹರಣೆಗಳಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಾಗ ಏನು ಮಾಡ್ತಾ ಇರ್ತೀವಿ ಅಂದರೆ ಜಸ್ಟ್ ಅದರ ಒಂದು ಫೋಟೋಸ್ನ ಮತ್ತು ವಿಡಿಯೋಗ್ರಾಫ್ಸ್ನ ಹಾಕ್ತಾ ಇರ್ತೀವಿ. ಯಾರು ಬೇಕಾದ್ರೂ ಅದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಟ್ರಾನ್ಸ್ಪರೆಂಟ್ ಆಗಿರುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ವಿ. ಇದರ ಜೊತೆಗೆ ಹಸಿರು ಯಜ್ಞ ಕಾರ್ಯಕ್ರಮವನ್ನು ಎಸ್ಪೆಷಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಮಾಡ್ತಾ ಇದ್ವಿ. ಇದರ ಉದ್ದೇಶ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿರುವಂಥ 6-7 ಎಕರೆ ಜಮೀನಲ್ಲಿ ಕನಿಷ್ಠ 1,000ದಿಂದ 3,000ವರೆಗೂ ಸಸಿಗಳು ನೆಡ್ತೀವಿ. ಅಲ್ಲಿ ಸ್ಥಳೀಯವಾಗಿ ಬೆಳೆಯುವಂಥ ಸಸಿಗಳು, ಹಣ್ಣು ಬಿಡುವ ಸಸಿಗಳು, ಆರ್ನಮೆಂಟಲ್ ಸ್ಯಾಪ್ಲಿಂಗ್ಸು ಜೊತೆಗೆ ಮೆಡಿಸಿನಲ್ ಪ್ಲಾಂಟ್ಸ್ನು ಆಗಿಬಿಟ್ಟು ಅದನ್ನು ಡೆವಲಪ್ ಮಾಡುವಂಥ ಕೆಲಸ ಮಾಡ್ತೀವಿ. ಯಾವ ಶಾಲೆ ಉತ್ತಮವಾಗಿ ಸಸಿಗಳು ಬೆಳೆಸಿರ್ತೋ ಅಂಥ ಶಾಲೆಗೆ ಲೈಬ್ರರಿ ಕೊಡ್ತಾ ಇದ್ವಿ. ಅಕ್ಷರ ದಾಸೋಹದಡಿಯಲ್ಲಿ ಒಂದು ಲೈಬ್ರರಿ ಕೊಡ್ತಾ ಇದ್ವಿ. ಅದಕ್ಕೆ ಮಕ್ಕಳ ಗ್ರಂಥಾಲಯ ಅಂತ ಕೊಟ್ಟಿದ್ವಿ. ಇಲ್ಲಿವರೆಗೂ ಒಟ್ಟು 8 ಗ್ರಂಥಾಲಯಗಳನ್ನು ನಾವು ಆರಂಭ ಮಾಡಿದ್ವಿ. ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಅರ್ಬನ್ ರೂರಲ್ ಏರಿಯಾಗಳಲ್ಲಿರುವಂಥ ಸ್ಕೂಲ್ಸಲ್ಲಿ ಮಾಡಿದ್ವಿ. ಜೊತೆಗೆ ರೆಣಮಕ್ಳಳ್ಳಿ ವಸತಿ ಶಾಲೆಯಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್, ಸುಮಾರು 20 ಕಂಪ್ಯೂಟರ್ ಒಳಗೊಂಡಿರುವಂಥ ಒಂದು ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬನ್ನು ನಮ್ಮ ಕಾರ್ಯಗಳು ನೋಡಿರುವಂಥ ಬಿಸ್ಸೆ ಕಂಪ್ನಿಯವರು ಅದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಎಲ್ಲ ಶ್ರೀ ಸಾಮಾನ್ಯರಿಗೂ ಕೂಡ ಆತ್ಮೀಯವಾಗಿರುವಂಥ ಸ್ವಾಗತ ಇದೆ. ಯಾರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬಹುದು, ಅದೇನು ಸಮಸ್ಯೆ ಇಲ್ಲ. ಇತ್ತಿಷ್ಟು ನಾವು ಕಾರ್ಯಕ್ರಮದ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಉಸಿರಿಗಾಗಿ ಹಸಿರು ತಂಡದ ದಯಾನಂದ, ಅರ್ಚನಾ, ಶ್ವೇತಾ, ಸಂಜಯ್ ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.